ಕಷ್ಟನೂ ಸುಖನೂ ಒಬ್ಬರನ್ನು ಕೇಳದೆ ನೇಗಿಲನ್ನು ಹೊತ್ತ ದೊರೆಯೇ, ಧನಿಕನು ಶ್ರೀಮಂತನು ಎಲ್ಲ ಒಂದೇ ನಿನಗೆ, ನಿನ್ನ ಸಮ ಯಾರೋ ಪ್ರಭುವೇ. ಕಾಯಕವೇ ಕೈಲಾಸ ನಿನಗೆ, ಉಳುವ ಯೋಗಿಯು ನೀ. ಕೇಳಿಕೊಳ್ಳುವೆ ಅದೇವರಿಗೆ, ನಿಂಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಚೆನ್ನಾಗಿಡಲಿ. ರೈತ ಕಲಿಯುಗ ಕಾಮಧೇನು, ರೈತ ನಿಂಗೆ ವಂದನೆ. ಸಮಸ್ತ ನನ್ನ ಕರ್ನಾಟಕ ಜನತೆಗೆ ನಿಮ್ಮ ಲಕ್ಷ್ಮೀಕಾಂತ್ ಮಾಡುವ ನಮಸ್ಕಾರಗಳು. ಇವತ್ತಿನ ಸುಂದರವಾದ ಸಂದೇಶದ ವಿಡಿಯೋವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರುತ್ತಿದ್ದೇನೆ. ಕಬ್ಬಿನ ಗಾಣ ಇಂದು ನಾವು ಮರೆಯುತ್ತಿದ್ದೇವೆ, ಆ ಗಾಣ ಕಡಿಮೆಯಾಗುತ್ತಿವೆ. ಕಬ್ಬಿನ ಗಾಣ ರಸ ತೆಗೆಯುವುದು, ಗಾಣ ಮಾಡುವುದು, ಬೆಲ್ಲ ಮಾಡುವುದು ನಾವು ಇಂದು ಮರೆಯುತ್ತಿದ್ದೇವೆ. ಅದನ್ನು ನಾವು ಈಗಿನ ದಿನಮಾನಗಳಲ್ಲಿ ಯಾವ ರೀತಿ ಕಬ್ಬಿನ ಗಾಣ ನಡೆಯುತ್ತಿದೆ, ಹಿಂದಿನ ಕಾಲದಲ್ಲಿ ಯಾವ ರೀತಿ ಗಾಣಗಳು ನಡೆಯುತ್ತಿದ್ದವು ಅಂದರೆ ಭಾಳ ದಿನಗಳಿಲ್ಲ, ಒಂದು 20 ವರ್ಷಗಳ ಹಿಂದೆ ಗಾಣ ಯಾವ ರೀತಿ ನಡೆಯುತ್ತಿದ್ದವು, ಇಂದು ಯಾವ ರೀತಿ ಗಾಣ ನಡೆಯುತ್ತಿದೆ ಅನ್ನುವ ವಿಷಯದ ಬಗ್ಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡುತ್ತಿದ್ದೇನೆ. ಈ ವಿಷಯ ಪ್ರಾರಂಭಿಸುವಕ್ಕಿಂತ ಮುಂಚಿತವಾಗಿ ನನ್ನ ಆರಾಧ್ಯ ದೇವರಾದಂಥ ಅಕ್ಕಲಕೋಟ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜರ ಪಾದ ಕಮಲಗಳಿಗೆ ಭಕ್ತಿಪೂರ್ವಕ ನಮಸ್ಕರಿಸುತ್ತಾ, ಅದೇ ರೀತಿ ವರದಾನೇಶ್ವರಿ ದಾನಮ್ಮ ದೇವಿ ಸೋಮನಾಥರ ಪಾದಕ್ಕೂ ಭಕ್ತಿಪೂರ್ವಕ ಅನಂತ ಕೋಟಿ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ, ಇವತ್ತಿನ ಕಬ್ಬಿನ ಗಾಣ ಅಂದು ಇಂದು ಅನ್ನುವ ವಿಷಯವನ್ನು ನಿಮ್ಮ ಮುಂದೆ ಸಾದರಪಡಿಸುತ್ತಿದ್ದೇನೆ. ಕಬ್ಬಿನ ಗಾಣ ಮಾಡುತ್ತಿರುವ ಸಂದರ್ಭದಲ್ಲಿ ಹಿಂದೆ ಒಂದು ಗಾಣ ಮಾಡಬೇಕಾದರೆ 4 ತಿಂಗಳು ಗಾಣ ನಡೆಯುತ್ತಿದ್ದವು. ಮಿನಿಮಮ್ 3 ತಿಂಗಳಾದರೂ ಗಾಣ ಮಾಡುತ್ತಿದ್ದರು. ಅದು ಗಾಣ ಸ್ಟಾರ್ಟ್ ಆಗುವುದು ಡಿಸೆಂಬರ್ ಆದ ಮೇಲೆ ಗಾಣದ ಒಲೆಯ ಪೂಜೆ ಮಾಡಿ ಗಾಣ ಪ್ರಾರಂಭಿಸುತ್ತಿದ್ದರು. ಆದರೆ ಅಂದು 10-20 ಜನ ಅಂದ್ರೆ ಕಡಿಮೆನೇ, 50-60 ಜನ ಗಾಣ ಒಲೆಯ ಸುತ್ತಮುತ್ತ ಇರ್ತಿದ್ದರು. 30-40 ಜನ ಕಬ್ಬುಗಳನ್ನು ಕಟಾವು ಮಾಡುವ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಎಲ್ಲರೂ ಸೇರಿ ಕಬ್ಬು ಕಟಾವು ಮಾಡಿ ಆಗಿನ ದಿನಗಳಲ್ಲಿ ಗಾಡಿಯಲ್ಲಿ ಹೇರುತ್ತಿದ್ದರು. ಗಾಡಿ ಮೂಲಕ ಕಬ್ಬಿನ ಗಾಣದ ಒಲೆಯ ಹತ್ತಿರ ತರುತ್ತಿದ್ದರು. ಆದರೆ ಆಗ ಗಾಣ ಮಾಡುವುದು ಯಾರೇ ಬರಲಿ ಅವರಿಗೆ ಕಬ್ಬಿನ ಹಾಲು ಕುಡಿಸುವುದು ಮತ್ತು ಬೆಲ್ಲ ತಿನ್ನಿಸುವುದು ಮತ್ತು ಶೇಂಗದ ಉಂಡೆ ಮಾಡಿ ಕೊಡುತ್ತಿದ್ದರು. ಆದರೆ ಈಗಿನ ದಿನಮಾನಗಳಲ್ಲಿ ನಾವು ಗಾಣ ನೋಡುವುದು ಕಡಿಮೆಯಾಗುತ್ತಿದೆ. ಗಾಣ ಮಾಡುವುದು ಎಲ್ಲರೂ ಕಾರ್ಖಾನೆಗಳಿಗೆ ಕಬ್ಬನ್ನು ಕೊಡುತ್ತಿದ್ದಾರೆ. ಇಂದು ಗಾಣ ಮಾಡುವುದು ಕಡಿಮೆಯಾಗಿದೆ. ಬೆಲ್ಲ ಬೇಕು, ಸಕ್ರೆ ಬೇಡ ಅನ್ನುವ ಪರಿಸ್ಥಿತಿಯಲ್ಲಿ ನಾವು ಇಂದು ಇದ್ದೇವೆ. ಆಗ ಸಕ್ರೆ ಯಾರ ಮೇಲೆ ಇರ್ತಿರಲಿಲ್ಲ, ಬೆಲ್ಲ ಇರ್ತಿತ್ತು. ಯಾರ ಮನೆಯಲ್ಲಿ ಬೆಲ್ಲದ ಚಹಾ ಮಾಡುತ್ತಾರೋ ಅವರು ಗರೀಬರು ಅಂತ ಭಾವನೆ. ಈಗ ನಾವು ಅದೇ ಗರೀಬರು ಇಂದು ನಾವು ಬೆಲ್ಲದ ಚಹಾವನ್ನು ಕುಡಿಯಲು 10 ರೂಪಾಯಿ ಕೊಟ್ಟು ಬೆಲ್ಲದ ಚಹಾ ಕುಡಿತಾ ಇದ್ದೇವೆ. ಆದರೆ ಅಂದು ಬೆಲ್ಲ ಚಹಾ ಮಾಡಿದರೆ ಅವ್ರ ಮನೆಯಾಗ ಸಕ್ರೆ ಇಲ್ಲ ಅಂತ ಇದ್ದರು. ಆದರೆ ಅದೇ ಬೆಲ್ಲ ಇಂದು ಅದಕ್ಕೆ ಒಂದು ಒಳ್ಳೆಯ ಬೆಲೆ ಬಂದಿದೆ, ಅದು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಗಾಣದ ಬಗ್ಗೆ ಇವತ್ತಿನ ಸಂದೇಶದ ವಿಡಿಯೋದಲ್ಲಿ ನಿಮಗೆ ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಇದರಲ್ಲಿ ಏನೇ ತಪ್ಪು ಒಪ್ಪುಗಳಾದರೂ ನಿಮ್ಮ ಪಾದಕ್ಕೆ ಅರ್ಪಿಸುತ್ತಾ, ಇವತ್ತು ರೈತರು ಯಾವ ರೀತಿ ಅಂದರೆ ಏನೇ ಕೆಲಸ ಮಾಡಬೇಕಾದರೂ ರೈತರಿಗೆ ಇಂದು ಗಾಣದ ಒಲೆಯ ಹೂಡಬೇಕಾದರೂ ಪ್ರತಿಯೊಂದು ಮಿಷನರಿ ಬಂದಿದೆ. ಆ ಮಿಷನರಿ ಮೂಲಕ 10 ಜನ ಕೆಲಸ ಮಾಡುವುದು ಒಂದು ಮಿಷನ್ ಮಾಡುತ್ತದೆ. ಒಂದು ಕಡಾಯಿ ಬೆಲ್ಲದ ಕಡೆ ಇಳಿಸಬೇಕಾದರೆ 20-30 ಜನ ಬೇಕಾಗುತ್ತಿತ್ತು. ಆದರೆ ಇಂದಿನ ದಿನಮಾನಗಳಲ್ಲಿ ಒಂದು ಮಿಷನ್, ಒಬ್ಬ ವ್ಯಕ್ತಿ ಇತ್ತು, ಇಬ್ಬರು ಮೂಲಕ ಗಾಣದ ಒಲೆಯಿಂದ ಕಡಾಯಿ ಇಳಿಸುವುದು ಮತ್ತು ರಸ ತೆಗೆಯುವುದು ಸುಲಭವಾಗಿ ಮಿಷನ್ಗಳ ಮೂಲಕ ಮಾಡುತ್ತಿದ್ದಾರೆ. ಅದಕ್ಕಾಗಿ ಇವತ್ತಿನ ಸಂದೇಶದಲ್ಲಿ ಕಬ್ಬಿನ ಗಾಣ ಅಂದು ಇಂದು ಅನ್ನುವ ವಿಷಯವನ್ನು ತಿಳಿಸುವ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ ಅಂತ ಹೇಳುತ್ತಾ, ನನ್ನ ಎಲ್ಲ ರೈತ ಬಾಂಧವರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ಇವತ್ತಿನ ವಿಷಯಕ್ಕೆ ಇಲ್ಲಿಗೆ ವಿರಾಮ ಕೊಡುತ್ತೇನೆ. ಶರಣಾರ್ಥಿಗಳೊಂದಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ.